ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 19ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 20ನೇ ಅಧ್ಯಾಯವನ್ನು ಶುರು ಮಾಡೋಣ. ಲೈಬ್ರರಿಯ ಕ್ಲರ್ಕ್ ಬಂದು, ನಕ್ಷತ್ರ ತುಂಬ ಲೇಟಾಗಿದೆ, ಹೋಗಲ್ವಾ ಅಂತ ಎಚ್ಚರಿಸಿದಾಗಲೇ ಅರಿವಾಗಿದ್ದು ಸಮಯದ ಪರಿವು. ಈಗ ಹೊರಟೆ ಅಂಕಲ್ ಅಂದಳು ನೋಟ್ಸ್ಗಳನ್ನು ಅವಸರವಾಗಿ ಬ್ಯಾಗ್ನೊಳಗಡೆ ತುಳುಕಿಕೊಳ್ಳುತ್ತಾ. ನಕ್ಷತ್ರ, ಯಾರಮ್ಮ ಅವನು? ನೋಡೋಕೊಳ್ಳೆ ರೌಡಿ ಥರ ಕಾಣ್ತಾನೆ. ಕಾಲೇಜ್ ಹತ್ರನೂ ಹುಡ್ಕೊಂಡು ಬಂದಿದ್ದ. ಅದೃಷ್ಟ ನನ್ನ ಕೈಗೆ ಸಿಕ್ದ. ವಾರ್ನಿಂಗ್ ಮಾಡಿದೆ, ಇನ್ನೊಂದು ಸಾರಿ ಕಾಲೇಜ್ ಹತ್ರ ಬಂದರೆ ಪೊಲೀಸಿಗೆ ಹಿಡ್ಕೊಡ್ತೀನಿ ಅಂತ ಸೆಕ್ಯೂರಿಟಿಗೂ ಹೇಳಿದ್ದೀನಿ. ಗೇಟ್ ಹತ್ರ ಕಾಣಿಸಿದ್ರೆ ಹೇಳು. ಹುಷಾರಮ್ಮ, ಮ್ಯಾನೇಜ್ಮೆಂಟ್ ಟೀಮ್ಗೆ ಗೊತ್ತಾದರೆ ಆ್ಯಕ್ಷನ್ ತಗೋತಾರೆ, ನಿನಗೂ ಗೊತ್ತಲ್ವಾ ಅಂತ ಕ್ಲರ್ಕ್ ಹೇಳಿದರು. ಭಯದ ನಡುವೆ ಮತ್ತೆ ಶುರುವಾಗಿ ಢವಗುಡುವ ಹೃದಯವನ್ನು ಒಳಗೊಳಗೆ ಧೈರ್ಯ ತಂದುಕೋ ಎಂದುಕೊಳ್ಳುತ್ತಾ, ಸರಿ ಅಂಕಲ್, ನಾನಿನ್ನೂ ಹೊರಡ್ತೀನಿ, ಹಾಗೆ ಥ್ಯಾಂಕ್ಸ್ ಅಂಕಲ್ ಅಂತ ಹೇಳಿ ಹೊರಟ್ಗಡೆ ಹೋದ್ಲು. ಬೆದರಿದ ಹರಿಣಿಯಂತೆ ಹೆಸರಿಗೆ ತಕ್ಕಂತೆ ನಕ್ಷತ್ರದಂಥ ಕಣ್ಣುಗಳನ್ನು ಪಟಪಟನೆ ಅತ್ತಿಂದಿತ್ತ ಹರಿಹಾಯಿಸುತ್ತಾ ಅನಾಮಿಕನೆಲ್ಲವಾದರೂ ಇರುವನೇ ಅಂತೂ ಹುಡುಕುತ್ತಲೇ ಬಸ್ ಸ್ಟ್ಯಾಂಡ್ಗೆ ತಲುಪಿದ್ಲು. ದಾರಿಯಲ್ಲೆಲ್ಲೂ ಕಾಣದೇ ಇದ್ದಾಗ ತುಸು ಸಮಾಧಾನವಾದಂತೆ ಖಾಲಿ ಇದ್ದ ಬಸ್ ಏರಿ ಕೂತ್ಕೊಂಡಿದ್ಲು. ಜೊತೆಗೆ ಮೆಂಟ್ಲು, ನಾನಿಲ್ವಾ ಅಂತ ಅಷ್ಟೆಲ್ಲ ಧೈರ್ಯ ಹೇಳಿ ಕಳಿಸ್ದವನು ಅವನು ಕೂಡ ಇಲ್ವಲ್ಲ. 15 ದಿನ ಆಗೋಯ್ತು ಮೆಂಟ್ಲು ಮುಖ ನೋಡಿ. ಅದುವರೆಗೂ ಕಾಡದ ಅನುಪಸ್ಥಿತಿ ಇವಾಗ ಕಾಡೋದಿಕ್ಕೆ ಶುರುವಾಗಿತ್ತು. ವಿರಹವನ್ನು ಅನುಭವಿಸಲು ಬಿಡದವನಂತೆ ಕಿಟಕಿ ಪಕ್ಕ ಅನಾಮಿಕ ಕಾಣಿಸಿಕೊಂಡ. ಇಷ್ಟೊತ್ತು ಕಾಣಿಸ್ದೇ ಇದ್ದಿದ್ದಕ್ಕೆ ಎಲ್ಲೋ ಮರ್ತೋಗಿದ್ದಾನೆ ಅಂತ ಸ್ವಲ್ಪ ಸಮಾಧಾನವಾಗಿದ್ದರೆ ದುತ್ತನೆ ಎದುರಾದ್ನಲ್ಲ. ಜೊತೆಯಲ್ಲಿ ಬೇರೆ ಯಾರಿಲ್ಲ, ದೇವ್ರೇ ಗುಡ್ಡದ ರಂಗನಾಥ ಸ್ವಾಮಿ, ನೀನೇ ಗತಿ. ಆ ಮೆಂಟ್ಲು ಮಾತು ಕಟ್ಕೊಂಡು ನಾನು ಬರಲೇಬಾರ್ದಾಗಿತ್ತು. ಹೀಗಾದರೂ ಕಾಪಾಡು, ಆ ಮೆಂಟ್ಲುಗೆ ಗುಂಡು ಹೊಡೆಸಿ ನಿನ್ನ ಹರಕೆ ತೀರಿಸ್ತೀನಿ. ಹೀಗೆ ಕಣ್ಮುಚ್ಚಿ ಬೇಡಿಕೊಳ್ಳಲು ಶುರು ಮಾಡಿದ್ಲು. ಅನಾಮಿಕನ ಬಿರುಗಾಳಿ ಬೀಸಿದಂತಿರದೆ ತಂಪು ತಂಗಾಳಿ ಬೀಸಿದಂತೆ ಭಾಸವಾಗಿ ಕಣ್ಮುಚ್ಚಿದವಳು ಮೆಲ್ಲನೆ ಕಣ್ಬಿಟ್ಟು ನೋಡಿದಳು. ಪಕ್ಕದಲ್ಲೇ ರಕ್ಷಕನಂತೆ ಕೂತಿದ್ದ ನವೀನ್ನ ನೋಡಿ ಕಣ್ಣಲ್ಲಿ ಕೋಲ್ಮಿಂಚೊಂದು ಮಿಂಚಿದಂತೆ ಮಿಂಚಿ ಮರೆಯಾಗಿ, ನೀನಾ ಅಂದಳು ನಕ್ಷತ್ರ. ನಾನೇ, ಮತ್ಯಾರು ಅಂದ್ಕೊಂಡಿದ್ದೆ? ಪ್ರಶ್ನಾರ್ಥಕವಾಗಿ ಬಾಡಿದ ಮುಖವನ್ನೇ ದಿಟ್ಟಿಸುತ್ತಾ ನವೀನ್ ಕೇಳಿದ್ದ. ಅದು ಎನ್ನುತ್ತಾ ಅವನೆಲ್ಲಾದರೂ ಇರುವನೇ ಎಂಬಂತೆ ಅನುಮಾನದಿಂದ ವಾರೆಗಣ್ಣಲ್ಲಿ ಹಿಂದೆ ನೋಡುತ್ತಾ ಹಿಂದಿನ ಸೀಟ್ನಲ್ಲೇ ಕುಹಕವಾಗಿ ನಗುತ್ತಾ ಕೂತಿದ್ದವನನ್ನು ನೋಡುತ್ತಲೇ ಭಯ ಇಮ್ಮಡಿಯಾದಂತಾಗಿ ಭಯದಿಂದ ಆಸರೆಗೆ ಅನ್ನೋ ಹಾಗೆ ನವೀನನ ತೋಳನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ಲು. ಅದೇನಾಯಿತು ಅಂತ ಹೇಳಬಾರ್ದಾ? ನೀನು ಹೀಗೆ ಸುಮ್ಮನೆ ನಿನ್ನಷ್ಟಕ್ಕೆ ನೀನೇ ಕೊರಗ್ತಾ ಇದ್ದರೆ ನನಗೆ ಹೇಗೆ ಗೊತ್ತಾಗಬೇಕು ಹೇಳು ಎಂದ ನವೀನ್. ಮತ್ತೊಮ್ಮೆ ನಿಧಾನವಾಗಿ ಹಿಂದಿರುಗಿ ನೋಡಿದಳು. ಹಿಂದಿನ ಸೀಟ್ ಖಾಲಿಯಾಗಿತ್ತು. ಹುಸ್ಸಪ್ಪ ಎನ್ನುತ್ತಾ ದೀರ್ಘ ಉಸಿರೊಂದನ್ನು ಹೊರಚೆಲ್ಲಿ ಹಿಡಿತವನ್ನು ಬಿಟ್ಟು ಸರಿಯಾಗಿ ಕೂರುತ್ತಾ, ನೀನೆಲ್ಲೂ ಹೋಗಬೇಡ, ಇಲ್ಲೇ ಇರು ಪ್ಲೀಸ್, ಇಲ್ಲಾಂದರೆ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ ಅಂತ ಅಂದಳು ನಕ್ಷತ್ರ. ಹಾಕ್ತೀನಿ ನೋಡು, ಒದೆ ಬೇಕಾ ಎಂದು ಕೈ ಎತ್ತಿದವನು ಎದೆಗೆ ಒರಗಿಸಿಕೊಳ್ಳುತ್ತಾ, ಏನಾಯಿತು, ಯಾವನಾದರೂ ರ್ಯಾಗಿಂಗ್ ಮಾಡೋದನ್ನ ಹೇಳು ಎಂದ ನವೀನ್. ನಿಧಾನವಾಗಿ ಮೊಬೈಲ್ ತೆಗೆದು ವಾಟ್ಸಪ್ ಓಪನ್ ಮಾಡಿ ನೋಡು ಎಂದು ಕೈಗಿತ್ತು. ಅವತ್ತು ಜಾತ್ರೆಯಲ್ಲಿ ಶರದಿ ಹೇಳಿದ್ಲು, ಯಾರೋ ಫಾಲೋ ಮಾಡ್ತಿದ್ದಾರೆ ಅನ್ನಿಸ್ತಿದೆ ಅಂತ. ನಾವ್ಯಾರೂ ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ಆಮೇಲೆ ಮಳೆ ಬರುವಾಗ ಮಂಟಪದ ಹತ್ರ ನಿಂತಿದ್ನಲ್ಲ, ಆಗ ಫೋಟೋಸ್ ಕ್ಯಾಪ್ಚರ್ ಮಾಡಿರೋದು. ಸ್ವಲ್ಪ ಮಲ್ಲೇಲಿ ನಿಂದಿದ್ದೆ, ಒರೆಸ್ಕೊಳ್ಳೋ ಧಾವಂತದಲ್ಲಿ ಅಬ್ಸರ್ವ್ ಮಾಡಲಿಲ್ಲ. ಆಮೇಲೆ ನೀನು ಕಾಲ್ ಮಾಡಿದಾಗ ನಾನು ಹೊರಟಾಗ ಏನೋ ಸ್ವಲ್ಪ ರ್ಯಾಗಿಂಗ್ ಮಾಡಿದರು, ಅದಕ್ಕೆ ಉಗಿದು ಬಂದಿದ್ದೆ. ಆದರೆ ಅವನಿಗೆ ನನ್ನ ಡೀಟೇಲ್ಸು, ಮೊಬೈಲ್ ನಂಬರ್ ಹೇಗೆ ಸಿಕ್ತು ನನಗೆ ಗೊತ್ತಿಲ್ಲ ನವಿ. ಅವತ್ತಿಂದ ಕೆಟ್ಟದಾಗಿ ಫೋಟೋಸ್ ಕಳಿಸಿ ಟಾರ್ಚರ್ ಮಾಡ್ತಿದ್ದಾನೆ. ನಂಗೆ ತುಂಬ ಭಯ ಆಗ್ತಿದೆ. ಇದರಲ್ಲಿ ನಂದೇನೂ ತಪ್ಪಿಲ್ಲ. ಅವನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನನಗೆ ನನ್ನ ನಂಬ್ತೀಯ ಅಲ್ವಾ ನವಿ ಅಂತ ಎದೆಗೊರಗಿಕೊಂಡು ಎದೆಯ ಭಾರವನ್ನೆಲ್ಲ ಕಣ್ಣೀರಾಗಿ ಹರಿಸಿದ್ಲು. ಉಕ್ಕಿ ಬರುತ್ತಿದ್ದ ಸಿಟ್ಟನ್ನು ತಡೆ ಹಿಡ್ಕೊಂಡು, ಇಷ್ಟೇನಾ, ಇಷ್ಟಕ್ಕೆ 15 ದಿನ ಟ್ಯೂಷನ್ ಬಿಟ್ಯಾ? ಅವತ್ತೇ ಹೇಳಿದರೆ ಸಾಲ್ವ್ ಮಾಡ್ತಿರ್ಲಿಲ್ವ ನಾನು? ಎಲ್ಲಿ ಅಳಬಾರ್ದು, ನನ್ನ ಮುದ್ದು ಅಲ್ವಾ? ಈ ನವೀನನ ದೇಹದಲ್ಲಿ ಉಸಿರಿರೋವರೆಗೂ ನಕ್ಷತ್ರ ಕಣ್ಣಲ್ಲಿ ನೀರು ಬರದೇ ಇರೋ ಹಾಗೆ ಕಾಪಾಡೋದು ನನ್ನ ಜವಾಬ್ದಾರಿ, ಆಯಿತಾ ಅಂತ ಹೇಳಿ ಕಣ್ಣೀರೊರೆಸಿ, ಇರು ನೀರಾದರೂ ತರ್ತೀನಿ ಕುಡಿಯುವಂತೆ, ಹತ್ತು ಸುಸ್ತಾಗಿದ್ದೀಯಾ ಎನ್ನುತ್ತಾ ಎದ್ದವನ ತೋಳು ಹಿಡಿದು ಜಗ್ಗಿ, ನನ್ನ ಬಿಟ್ಟು ಎಲ್ಲೂ ಹೋಗಬೇಡ, ನನಗೆ ಭಯ ಆಗುತ್ತೆ ಅಂದಳು ನಕ್ಷತ್ರ. ಸರಿ ಆಯಿತು, ನಾನೆಲ್ಲೂ ಹೋಗಲ್ಲ ಆಯಿತಾ ಎಂದು ರಕ್ಷಕನಂತೆ ಪಕ್ಕದಲ್ಲಿ ಕುಳಿತು ಸತಿಗೆ ಕಾಲ್ ಮಾಡಿ ಎಲ್ಲಿರುತ್ತಾನೆ ಅಂತ ಕೇಳಿ ಬಸ್ ಸ್ಟ್ಯಾಂಡ್ಗೆ ಬರೋದಕ್ಕೆ ತಿಳಿಸಿದ್ದ. ಬಸ್ ಬಳಿ ಬಂದ ಸತಿ ನೋಡಿ, ಇರು 2 ನಿಮಿಷ ಬಂದೇ ಬಿಟ್ಟೆ ಅಂತ ಬಸ್ ಇಳಿದು ಸಂಕ್ಷಿಪ್ತವಾಗಿ ವಿವರಿಸಿ, ನಾನು ಚುಕ್ಕಿ ಜೊತೆಯಲ್ಲಿ ಬಸ್ನಲ್ಲಿ ಹೋಗ್ತೀನಿ, ನೀನು ಬೈಕ್ನಲ್ಲಿ ಫಾಲೋ ಮಾಡು. ಅವಳನ್ನು ಅವ್ರ ಊರಲ್ಲಿ ಇಳಿಸಿದ ಮೇಲೆ ಮುಂದೇನು ಮಾಡಬೇಕು ಅನ್ನೋ ಸೂಚನೆಯನ್ನು ನೀಡಿದ್ದ ನವೀನ್. ನಾನು ನಕ್ಷತ್ರನ ನೋಡಬೇಕಿತ್ತು ಅಂದ ಸತಿಗೆ, ಈಗ ಬೇಡ, ಅವಳಿಗಿರೋ ಭಯ ದೂರ ಆಗಲಿ ಮೊದಲು ಅಂತ ಹೇಳಿ ಅವನನ್ನು ಕಳುಹಿಸಿಕೊಟ್ಟಿದ್ದ ನವೀನ್. ಬಸ್ ಹೊರಟಿತ್ತು.
15 ದಿನದಿಂದ ಊಟ ನಿದ್ರೆ ಸರಿಯಾಗಿ ಮಾಡದೆ ಅತಿಯಾಗಿ ಚಿಂತಿಸಿದ್ರಿಂದ ಏನೋ ವೀಕ್ ಆದವಳ ಹಾಗೆ ಕಾಣ್ತಾ ಇದ್ಲು ನಕ್ಷತ್ರ. ಅರಳು ಹುರಿದಂತೆ ಮಾತಿನ ಮಳೆ ಆಗ್ತಿದ್ದವಳು ಅಳೆದು ತೂಗಿ ಮಾತನಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ಲು. ನಕ್ಷತ್ರ ಅಂದರೆ ಪಟಾಕಿ ಥರ ಇದ್ರೇ ನೋಡೋಕ್ಕೆ ಚಂದ. ಈ ಥರ ಎಲ್ಲ ಇದ್ದರೆ ಇವಳ ನಾನು ಲವ್ ಮಾಡಿದ ಹುಡುಗಿ ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ಮಾತಾಡಬಾರ್ದಾ? ಎಲ್ಲಿ 15 ಡೇಸ್ ಸಿಲೆಬಸ್ ಪೆಂಡಿಂಗ್ ಇದೆಯಲ್ಲ, ಏನಾದರೂ ಡೌಟ್ಸ್ ಇದ್ದರೆ ಕೇಳು, ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ನವೀನ್ ಹೇಳ್ದ. ನವಿ ಪ್ಲೀಸ್ ಇವತ್ತೊಂದಿನ ಪಾಠ ಬೇಡ. ಕಣ್ಣೋಟ ಬೆರೆಸುತ್ತಾ ನುಡಿತಿದ್ದಳು. ನೀನು ಯಾವಾಗಲೂ ಮೇಷ್ಟಾಗಬೇಡ್ವೋ, ಆದರೂ ಪ್ರೀತಿ ಮೇಷ್ಟ್ರಾಗೋ ವಿನಂತಿಸುತ್ತಿತ್ತು ಅವಳ ಮನಸ್ಸು. ನಾಲಿಗೆ ಮೇಲೆ ನಲಿದಾಡುತ್ತಿದ್ದ ಮೆಂಟ್ಲು ಎನ್ನುವುದನ್ನು ಮರೆಯಾಗಿ ಮನದಾಳದಲ್ಲಿ ನಲಿದಾಡುತ್ತಿದ್ದ ನವೀನ್ ನಾಲಿಗೆ ಮೇಲೆ ಉಲಿಯುತ್ತಿದ್ದ. ನವಿ ಪ್ಲೀಸ್ ಎನ್ನುವುದಲ್ಲದೆ ಮತ್ತೇನು ಕೇಳದವನಂತೆ, ಚುಕ್ಕಿ ಇಷ್ಟೊಂದು ಸಾಫ್ಟ್ ಆಗಬೇಡ್ವೆ, ಮೊದಲೇ ಗಂಡು ಜನ್ಮ ಸರಿ ಇಲ್ಲ ಅಂತ ನವೀನ್ ನಗ್ತಾ ಹೇಳ್ದ. ಇಡಿಯಟ್ ಎಂದು ತೋಳಿಗೆ ಗುದ್ದಿದ್ದಳು ನಕ್ಷತ್ರ. ಇದು ಕೂಡ ಐ ಲವ್ ಯು ಅನ್ನೋ ಥರ ಕೇಳಿಸ್ತಿದೆ ಅಂದ ನವೀನ್. ಮೊದಲೋಗಿ ENT ಡಾಕ್ಟರ್ನ ಕನ್ಸಲ್ಟ್ ಮಾಡು ಅಂತ ನಕ್ಷತ್ರ ಹೇಳಿದ್ಲು. ಬಾ ಇಬ್ಬರೂ ಹೋಗಿ ಯಾರಾದರೂ ಲವ್ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ ಅಂದ ನವೀನ್. ಏಯ್ ಕಿಲ್ಲಿಯೂ ಅಷ್ಟೇ, ಇವಾಗ ಸುಮ್ಮನೆ ಕೂತ್ಕೋ ಅಂತ ಗದರಿದ್ಲು ನಕ್ಷತ್ರ. ಇದು ಮತ್ತೆ ಹೇಗೋ ಕೇಳಿಸ್ತು, ಹೇಳಲ್ಲ ಬಿಡು. ನವೀನ್ ನಗೆಯಾಡಿದ್ದ. ಎಷ್ಟು ಚೆನ್ನಾಗಿ ನಗ್ತಾನೆ ನನ್ನ ಅಂತರಾಳದ ನಗುವಿನ ವಾರಸ್ದಾರ. ನಂಗೇಳೋದಲ್ಲ, ನೀನು ಕೂಡ ಇಷ್ಟು ಹತ್ರ ಆಗಬೇಡ್ವೋ ಮೆಂಟ್ಲು ಮನದಲ್ಲೇ ಹೇಳ್ಕೊಂಡಳು ನಕ್ಷತ್ರ. ಏನಾಯಿತು ಎಂದವನಿಗೆ ಏನಿಲ್ಲ ಅನ್ನೋ ಹಾಗೆ ಸುಮ್ಮನೆ ತಲೆಯಾಡಿಸಿದ್ಲು. ಮನದ ಭಾರ ಹಗುರಾಗಿದ್ದಕ್ಕೋ ಇಳಿ ಸಂಜೆಯಲ್ಲಿ ಇನಿಯನ ಸಾಂಗತ್ಯಕ್ಕೋ ಸಣ್ಣಗೆ ನಿದ್ರೆಯಾವರಿಸಿದಂತಾಗಿ ಹಾಗೆ ತೋಳಿಗೊರಗಿಳಿದವಳನ್ನು ನೋಡಿ ಹುಚ್ಚುಡುಗಿ 15 ದಿನ ಅದೆಷ್ಟು ಯಾತನೆ ಅನುಭವಿಸಿದ್ಲೋ. ಒಬ್ಬಳೇ ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೂ ಆಗದೆ ನಾನಿದ್ದು ನೀನು ಸಂಕಟ ಅನುಭವಿಸೋ ಹಾಗೆ ಮಾಡೋದ್ನಲ್ಲ ಅವನಿಗಿದೆ. ಸನಿಹವೆಂದರೆ ಸಾಂಗತ್ಯದಲ್ಲೊಂದು ರಕ್ಷಣಾ ಭಾವವನ್ನೀಯುವ ನಿಚ್ಚಳ ಮೌನ ಅಷ್ಟೆ. ನಿನ್ನ ರಕ್ಷಣೆಗೆ ನಾನಿರ್ತೀನಿ ಸದಾಕಾಲ. ಇನ್ಯಾವತ್ತೂ ನಿನಗೆ ಇಂಥ ನೋವುಗಳು ಕಾಡಬಾರ್ದು. ಹಾಗೆ ಮಾಡಬೇಕು. ನಾವೆಲ್ಲ ಇದ್ದು ನಿನಗೆ ರಕ್ಷಣೆ ಇಲ್ಲ ಅನ್ನೋ ಫೀಲ್ ಬಂದಿದೆ ಅಂದರೆ ಇದು ನಮ್ಮ ಲೋಪ. ಇವತ್ತೇ ಸರಿ ಮಾಡ್ತೀನಿ ಎಂದು ಹೇಳಿಕೊಂಡು ಊರು ಸಮೀಪಿಸಿದ್ದರಿಂದ ಚುಕ್ಕಿ ಎಂದು ಗಲ್ಲ ಹಿಡಿದು ಎಬ್ಬಿಸಿ, ಊರು ಬಂತು, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡ, ಧೈರ್ಯವಾಗಿರು, ಓದಿನ ಕಡೆ ಕಾನ್ಸಂಟ್ರೇಟ್ ಮಾಡು ಅಷ್ಟೇ ಅಂತ ನವೀನ್ ಹೇಳಿದ್ದ. ಸರಿ ಎಂದು ತಲೆಯಾಡಿಸಿ ಬಾಯ್ ಹೇಳಿ ಬಸ್ನಿಂದ ಇಳಿದು ಹೋದ್ಲು. ಬಸ್ ಒಂದಷ್ಟು ದೂರ ಮುಂದೆ ಹೋದ್ಮೇಲೆ ನವೀನ್ ಕೂಡ ಬಸ್ ಇಳಿದು ಹಿಂದೆಯೇ ಹಿಂಬಾಲಿಸಿ ಬರುತ್ತಿದ್ದ. ಸತಿ ಬೈಕ್ ಹತ್ತಿದ. ಏನು ಬಾಸ್ ಫುಲ್ ಖುಷಿಯಾಗಿರೋ ಆಗಿದೆ ಹುಡುಗಿ ದರ್ಶನದಿಂದ? ಅಲ್ಲ, ಈಗಲೇ ನೀನು ಮಾತಾಡು ಅಂದರೆ ಮಾತಾಡಿಸ್ಬೇಕು, ಇಲ್ಲ ಅಂದರೆ ಇಲ್ಲ. ಇನ್ನು ಮದುವೆ ಆದರೆ ರೂಮಲ್ಲೇ ಕೂಡ ಆಗ್ತೀಯೋ ಏನೋ ರೇಗಿಸಿದ್ದ ಸತಿ ನಕ್ಷತ್ರಗಳನ್ನು ನೋಡಲಾಗಲಿಲ್ವಲ್ಲ ಅನ್ನೋ ಬೇಸರದಲ್ಲಿ. ನನ್ನ ನೋಡಿನೇ ಕಾವೇರಿ ತುಂಗಭದ್ರ ಎಲ್ಲ ಹರಿಸಿದ್ಲು. ನಿನ್ನ ನೋಡಿದರೆ ಭಗೀರಥನ ಲೇಡಿ ವರ್ಷನ್ ಥರ ಮತ್ತೊಮ್ಮೆ ಗಂಗೆನ ಹರಿಸೋಳು. ಆಮೇಲೆ ಶಿವ ಜಟೇಲ್ ಗಂಗೆನ ಬಂದಿಸೋ ಹಾಗೆ ಅವಳ ಕಣ್ಣೀರನ್ನು ಕಂಟ್ರೋಲ್ ಮಾಡೋಕ್ಕೆ ನಾನು ಶಿವನ ಥರ ಜಟೆ ಬೆಳೆಸ್ಬೇಕಾಗಿತ್ತು ಅಷ್ಟೇ. ನಡಿಯಪ್ಪ ಸುಮ್ಮನೆ ಸೀದಾ ಆರೋಹಳ್ಳಿಗೆ ಅಂತ ಅಂದ ನವೀನ್. ನವಿ ನಿನ್ನ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ ಅಂತೀಯಾ? ನನಗೇನೋ ಹಿಡ್ಕೊಂಡು ಅಣ್ಣಗಾಯಿ ನೀರ್ಗಾಯಿ ಆಗೋ ಥರ ಸರಿಯಾಗಿ ತದಕಿದ್ರೆ ಸರಿಯಾಗೋದು ಕಣ. ನೀನು ಈಗಲೂ ಹ್ಞೂ ಅನ್ನು, ಅವನ್ನ ಎತ್ತಾಕೊಂಡು ಬರೋದು ದೊಡ್ಡ ಕೆಲಸ ಏನಲ್ಲ ಅಂತ ಸತೀಶ್ ಹೇಳ್ದ. ಮೊದಲಾಗಿದ್ರೆ ಹ್ಞೂ ಅಂದ್ಬಿಡ್ತಿದ್ದೆ ಕಣೋ. ನಾವು ಅವನಿಗೆ ಹೊಡೆಯೋದು, ಅದು ಅಕ್ಕಪಕ್ಕ ಊರುಗಳಲ್ಲಿ ಗೊತ್ತಾಗೋದು, ವಿಷಯ ತಿಳಿದಿರೋ ಯಾರೋ ಕಾರಣ ಹುಡುಕ್ತೆ ಸುಮ್ಮನಿರೋದಿಲ್ಲ. ಹಾಗೆ ಹುಡುಕ್ತಾ ಹೋದರೆ ಬರೋದು ಅಲ್ಲಿ ಚುಕ್ಕಿ ಹೆಸರು. ಮುಂದೊಂದು ದಿನ ಗೌಡ್ರು ಮನೆ ಸೊಸೆ ಫೋಟೋನ ಇಂಥವ್ನು ತೆಗ್ದಿದ್ನಂತೆ ಅಂತ ಅನ್ನೋದು. ಚುಕ್ಕಿದು ಇದ್ರಲ್ಲಿ ತಪ್ಪಿದೆಯೋ ಇಲ್ವೋ ಯಾರೂ ನೋಡಲ್ಲ ಕಣೋ. ಯಾವುದೇ ಕಾರಣಕ್ಕೂ ಅವಳ ನೇಮ್ ಹಾಳಾಗಬಾರ್ದು. ಇವತ್ತೇ ನಂದೇನು ತಪ್ಪಿಲ್ಲ, ಇದರಲ್ಲಿ ನಂಬ್ತೀಯ ಅಲ್ವಾ ಅಂತ ಕೇಳಿದ್ಲು. ಅಂದರೆ ಇಷ್ಟು ದಿನ ಅವಳೊಬ್ಬಳೇ ಅದೆಷ್ಟು ನೋವು ತಿಂದಿರ್ಬೋದು, ಎಷ್ಟು ಅಸ್ಥಿರತೆ ಕಾಡಿರಬಹುದು ಯೋಚನೆ ಮಾಡು ಅಂದ ನವೀನ್. ಲವ್ ಯು ಮಗ ಎಂದ ಸತಿ. ಬೈಕ್ ಆರೋಹಳ್ಳಿಯ ಸೋಮಶೇಖರಪ್ಪನವರ ಮನೆ ಮುಂದೆ ನಿಂತಿತ್ತು. ಬರಬೇಕು ಸಣ್ಣಗೌಡ್ರು ಕುಚೇಲನ ಮನೆ ಕೃಷ್ಣ ಬಂದಂಗಾಯಿತು. ತನ್ನ ಕರೆಗಟ್ಟಿದ 32 ಹಲ್ಲುಗಳನ್ನು ಗಿಂಚುತ್ತಾ ತೂತು ಬಿದ್ದ ಬನಿಯನಿಂದ ಹೊರಗಿಣುಕಿ ನೋಡುತ್ತಿದ್ದ ದಡೂತಿ ಹೊಟ್ಟೆಯನ್ನು ಸವರ್ಕೊಳ್ಳುತ್ತಾ ಸ್ವಾಗತಿಸಿದ್ದರು ಸೋಮಶೇಖರಪ್ಪ. ಹೀಗೆ ಈ ಕಡೆ ಬಂದಿದ್ದು, ಹಾಗೆ ರಾಜೇಶನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನಂಬರ್ ಚೇಂಜ್ ಮಾಡಿದಾನಾ? ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರುತ್ತೆ. ನವಿ ನಡುಮನೆಗೆ ಬಂದು ಕೂರ್ತಾ ಹೇಳಿದ್ದ. ಅದೇನೋಪ್ಪ, ಅವನೇನು ಕೈಗೆ ಸಿಗ್ತಾನ ನನಗೇನು ಗೊತ್ತು. ಇರಿ, ರಜನಿನ ಕೇಳಿದ್ರೆ ಹೇಳ್ತಾಳೆ. ಅವಳೇ ಯಾವಾಗಲೂ ಅವನಿಗೆ ಫೋನ್ ಮಾಡೋದು. ಏನು ತಗೋತೀರಾ, ಕಾಫಿನೋ ಟೀನೋ ಅಂತ ಸೋಮಶೇಖರಪ್ಪ ಕೇಳಿದರು. ಏನು ಬೇಡ ಎಂದು ಹೇಳಲು ಹೋದ ಸತಿಯ ಕೈ ಅದುಮಿ ಸನ್ನೆ ಮಾಡಿ, ಯಾವುದಾದ್ರೂ ಆಯಿತು, ನೀವೇನು ಕುಡಿತೀರೋ ಅದೇ ಹೇಳಿ ಅಂತ ನವೀನ್ ಹೇಳ್ದ. ರಜನಿ 3 ಕಪ್ ಟೀ ಇಡು. ಹಾಗೆ ನಿಮ್ಮ ಅಣ್ಣ ರಾಜೇಶನ್ ಫೋನ್ ನಂಬರ್ ಕೊಡು. ಎಲ್ಲಿದ್ದಾನೆ ಕೇಳು. ಊರಲ್ಲೇ ಇದ್ದರೆ ಮನೆಗೆ ಬರೋಕ್ಕೆ ಹೇಳೋ. ಅವನ ಸ್ನೇಹಿತರು ಬಂದಿದ್ದಾರೆ ಅಂತ ಹೇಳು. ಒಳಮನೆಯಲ್ಲಿದ್ದ ಮಗಳಿಗೆ ಕೂಗಿ ಹೇಳಿದರು ಸೋಮಶೇಖರಪ್ಪ. ಆಗ ತಾನೇ ಹೊರಗಿನಿಂದ ಬಂದ ರಾಜೇಶ್ ನಡುಮನೆಯಲ್ಲಿ ನವೀನ್ ಸತೀಶ್ ಕೂತಿದ್ದನ್ನು ನೋಡಿ, ಇವರಿಬ್ಬರು ಏನಕ್ಕೆ ನಮ್ಮನೆಗೆ ಬಂದಿದ್ದಾರೆ? ಇವನಲ್ಲಿ ಅವಳ ಜೊತೆ ಇದ್ನಲ್ವಾ, ನಾನು ರ್ಯಾಗಿಂಗ್ ಮಾಡಿದ್ನಾ? ಏನಾದರೂ ಹೇಳಿದ್ದಳ? ಚೆಚೆ, ಚಾನ್ಸ್ ಇಲ್ಲ. ಈ ರಾಜೇಶ್ ಕಣ್ಣಾಕಿದ್ದನ್ನು ಮತ್ತೊಬ್ಬರ ಹತ್ರ ಹೇಳೋದಕ್ಕೂ ಡಬಲ್ ಗುಂಡಿಗೆ ಬೇಕು.
ಆ ಎಳೆನಿಂಬೆಕಾಯಿ ಅಂತವಳಿಗೆ ಎಲ್ಲಿಂದ ಬರಬೇಕು ಆ ಧೈರ್ಯ? ತನ್ನ ತನದ ಮೇಲೆ ಅದು ಎಷ್ಟೇ ಅಹಮಿದ್ದರೂ ಅದೆಲ್ಲವನ್ನು ಅಳುಕಿಸುವಂತೆ ತಣ್ಣಗೆ ಕೂತಿದ್ದ ನವೀನನ ಮುಖ ನೋಡಲಾಗದೆ ಅಳುಕಿದ. ಆದರೂ ತೋರ್ಗೊಡ್ದೆ. ಏನೋ ನವೀನ, ಅಪರೂಪಕ್ಕೆ ಈ ಕಡೆ ಬಂದಿದ್ದೀರಾ? ಡಾಕ್ಟರ್, ಇಂಜಿನಿಯರ್ ಇಬ್ಬರು ಒಟ್ಟಿಗೆ ಅಂತ ರಾಜೇಶ್ ಹೇಳ್ದ. ಬಂದ್ವು ಕಣೋ ರಾಜೇಶ, ಇದ್ಹಾಗೆ ಇದ್ದಾನೋ ಬೆಳೆದ್ಮೇಲಾದರೂ ಸ್ವಲ್ಪ ಬದಲಾಗಿದ್ದಾನೋ ನೋಡ್ಕೊಂಡೋಗೋಣ ಅಂತ ಸತಿ ಉತ್ತರಿಸಿದ್ದ. ನಿಮ್ಮ ರಜನೀನು ಕಾಲೇಜ್ಗೆ ಹೋಗ್ತಿರ್ಬೋದಲ್ವಾ? ನವೀನ್ ಪೀಟಿಕೆ ಹಾಕಿದ್ದ. ಹೌದಪ್ಪ, ಈ ವರ್ಷ ಫಸ್ಟ್ ಇಯರ್ ಡಿಗ್ರಿ. ಅವಳು ದೊಡ್ಡಮ್ಮನ ಊರಲ್ಲಿ ಕಾಲೇಜಿಗೆ ಹೋಗ್ತಾಳೆ. ಇಲ್ಲಿ ಬಸ್ಸಲ್ಲಿ ಹೋಗಿ ಬರೋಕ್ಕೆ ತೊಂದರೆ ಹೆಣ್ಮಕ್ಳು ಅಂತ ಸೋಮಶೇಖರಪ್ಪ ಹೇಳಿದ್ರು. ನಿಮ್ಮ ಮಾತು ನಿಜ, ಬಸ್ಸಲ್ಲಿ ಹೆಣ್ಮಕ್ಳು ಓಡಾಡೋ ಹಾಗೇ ಇಲ್ಲ, ಅಷ್ಟು ಹೆಚ್ಕೊಂಡಿದ್ದಾರೆ ಪೊರ್ಕಿಗಳು, ಅಲ್ವೇನೋ ರಾಜೇಶ? ಪಕ್ಕದಲ್ಲಿ ಕೂತಿದ್ದ ರಾಜೇಶನ ತೊಡೆಗೆ ನೋಡುತ್ತಲೇ ಬಲವಾಗಿ ಹೊಡೆದಿದ್ದ ನವೀನ್. ಹಾಂ ನಿಜ, ಬಿಳುಚಿಕೊಂಡಿತ್ತು ರಾಜೇಶನ ಮುಖ. ಅಪ್ಪನ ಮುಂದೆ ನನ್ನ ರಾಸಲೀಲಿಗಳು ಗೊತ್ತಾದರೆ ಮೆಟ್ನಲ್ಲಿ ಹೊಡಿತಾನೆ. ಎಲ್ಲ ಎಳೆನಿಂಬೆಕಾಯಿ, ಇವನು ತೋಳಿಗೆ ತಲೆ ಇಟ್ಟಾಗಲೇ ನಾನು ಎಚ್ಚೆತ್ಕೊಳ್ಬೇಕಾಗಿತ್ತು. ಅಂಡರ್ ಎಸ್ಟಿಮೇಟ್ ಮಾಡಿದೆ, ಛೇ ಎಂದುಕೊಂಡ ರಾಜೇಶ. ಅಷ್ಟರಲ್ಲಿ ರಜನಿ ಟೀ ತಂದಿದ್ದಳು. ಮೊದಲೇ ಮಾಡಿದ ಪ್ಲಾನಿನಂತೆ ನವಿ ಶುರು ಮಾಡ್ದ. ಶೇಖರಪ್ಪನವರೇ, ಇವಳೇನ ನಿಮ್ಮ ಮಗಳು? ಚಿಕ್ಕ ಹುಡುಗಿ ಇದ್ದಾಗ ಯಾವಾಗಲೂ ನೋಡಿದ್ದು, ಎಷ್ಟು ಬೆಳೆದಿದ್ದಾಳೆ ಅಂತ ಅಂದ. ಹೌದು ಮಗ, ಸಖತ್ತಾಗಿದ್ದಾಳೆ, ತಿನ್ನುವವನಂತೆ ನೋಡುತ್ತಾ ಹೇಳಿದ ಸತಿ. ಇರಿಸು ಮುರಿಸಾಗಿತ್ತು ರಜನಿಗೆ. ಹೈಟ್ ನೋಡು, ಸ್ಟ್ರಕ್ಚರ್ ನೋಡು, ಕಲರ್ ನೋಡು, ಮಸ್ತಿದ್ದಾಳೆ ಅಂತ ಸತಿ ಹೇಳ್ದ. ಇರು ಮಗ, ಹಾಗೆ 4 ಕ್ಲಿಕ್ ಮಾಡ್ಕೋತೀನಿ. ಸತಿ ರೆಡಿ ಇದ್ದ ಮೊಬೈಲ್ ಕ್ಯಾಮ್ರಾದಲ್ಲಿ ರಜನಿಯ 4-6 ಭಂಗಿಗಳ ಫೋಟೋ ಕ್ಲಿಕ್ಕಿಸಿದ್ದ. ನವೀನ್, ಕಿರುಚಿದ್ದರು ಸೋಮಶೇಖರಪ್ಪ. ಶಿವರಾಮೇಗೌಡರ ಮಗ ಮನೆಯೊಳಗೆ ಬಿಟ್ಕೊಂಡ್ರೆ ಏನಿದು ಹೀಗೆ ಮಾತಾಡ್ತಾ ಇದೆಯಾ? ಇದೇನಾ ಹತ್ತೂರಿಗೆ ನ್ಯಾಯ ಹೇಳೋ ಗೌಡ್ರು ಮಗಂಗೆ ಕಲಿಸಿರೋ ಸಂಸ್ಕಾರ ಅಂತ ಹೇಳಿದ್ರು. ನಮ್ಮಪ್ಪ ನನಗೆ ಸರಿಯಾಗಿ ಸಂಸ್ಕಾರ ಕಲಿಸಿದ್ದಾರೆ. ನೀವೆಂದ ಸಂಸ್ಕಾರ ಕಲಿಸಿದ್ದೀರಾ ನಿಮ್ಮ ಮಗಂಗೆ? ತನ್ನ ಮನೆ ಕಾವಲಿನೇ ತೂತಿಟ್ಕೊಂಡು ನಮ್ಮ ಮನೆತನದ ಬಗ್ಗೆ ಮಾತಾಡಿದ್ರೆ ವಯಸ್ಸಿನಲ್ಲಿ ಹಿರಿಯರು ಅಂತಲೂ ನೋಡದೆ ಈ ನವೀನನ ಬಾಯಿಯಿಂದಗಿಂತ ಮುಂಚೆ ಕೈ ಮೊದಲು ಮಾತಾಡುತ್ತೆ. ಎದ್ದೇಳೋ ನನ್ನ ಮಗನೇ, ಮಾತಾಡೋ. ರಾಜೇಶನ ಕಾಲರ್ ಹಿಡಿದೆತ್ತಿ ತುಟಿಯಲ್ಲಿ ರಕ್ತ ಜಿನುಕುವಂತೆ ಒಂದೇಟು ಬಾರಿಸಿದ್ದ. ನವೀನ್ ಅದುವರೆಗೂ ತಡೆ ಹಿಡಿದಿದ್ದ ಸಿಟ್ಟನ್ನೆಲ್ಲ ಒಂದೇ ಹೇಟ್ನಲ್ಲಿ ಬೆವರಿನ ಮುದ್ದೆಯಾಗಿದ್ದ ರಾಜೇಶ್. ಕೆಂಡದಂತೆ ಕೆಂಪಾಗಿದ್ದ ನವೀನನ ಮುಖ, ಕಣ್ಣುಗಳನ್ನು ನೋಡುತ್ತಲೇ ತನ್ನ ಮಗನ ಕುಬುದ್ದಿ ತಿಳಿದಿದ್ದ ಸೋಮಶೇಖರಪ್ಪ, ಮಗ ಏನೋ ಎಡವಟ್ಟು ಮಾಡಿದ್ದಾನೆ, ಹಾಳಾದೋನು, ಗೌಡ್ರು ಮನೆಗೆ ತಲುಪೋ ಹಾಗೆ ಮಾಡಿದ್ದಾನಲ್ಲ, ಇವನೇ ಇಷ್ಟು ರವ ಅಂತಿದ್ದಾನೆ. ಇನ್ನು ಗೌಡ್ರಿಗೆ ಗೊತ್ತಾದರೆ ಸಿಗ್ದು ಊರು ಬಾಗ್ಲಿಗೆ ತೋರಣ ಕಟ್ತಾರೆ ಅಷ್ಟೇ. ಹೇಗಾದರೂ ಇವನು ಸಮಾಧಾನ ಮಾಡಬೇಕು ಅಂದ್ಕೊಂಡು. ನವಿ, ಅದೇನು ಸಮಸ್ಯೆ ಹೇಳಿದ್ರೆ ತಾನೇ ಗೊತ್ತಾಗೋದು ಅಂತ ಕೇಳಿದ್ರು. ಸಮಸ್ಯೆಯನ್ನು ನಾವು ಹೇಳಬೇಕಾ? ಬೊಗಳೋಲೆ ಜಾಡಿಸಿ ಮಾರು ದೂರ ಹೋಗುವಂತೆ ರಾಜೇಶನನ್ನು ಒದ್ದಿದ್ದ ಸತಿ. ಒದೆತಕ್ಕೆ ಅಷ್ಟು ದೂರ ಬಿದ್ದವನು ಜೊತೆ ಜೇಬಲ್ಲಿದ್ದ ಮೊಬೈಲ್ ಕೂಡ ಬಿದ್ದಿತ್ತು. ತಕ್ಷಣವೇ ಸತಿ ಮೊಬೈಲ್ ವಶಪಡಿಸಿಕೊಂಡು ಅವನು ಬಿದ್ದಲ್ಲಿಗೆ ಹೋಗಿ ಮತ್ತೊಮ್ಮೆ ಸೋಮಶೇಖರಪ್ಪನವರ ಕಾಲಿನ ಬಳಿ ಬೀಳುವಂತೆ ಒದ್ದ. ಅಣ್ಣನಿಗೆ ಬೀಳುತ್ತಿದ್ದ ಏಟುಗಳನ್ನು ನೋಡಲಾರದೆ ರಜನಿ ಓಡ್ಬಂದು ಅಣ್ಣ ಎಂದು ಎಬ್ಬಿಸಲು ಸಹಾಯ ಮಾಡುತ್ತಾ, ನೀವೇನು ಮನುಷ್ಯರ ರಾಕ್ಷಸರ, ಹೀಗೆ ಒದಿತಿದ್ರಲ್ಲ, ಥೂ ಎಂದು ಉಗುಳಿದ್ದಳು. ಏಯ್, ನಾಲ್ಗೆ ಬಿಗಿಡಿದು ಮಾತಾಡು, ಇಲ್ಲಾಂದರೆ ಹೆಣ್ಣು ಅಂತಾನು ನೋಡಲ್ಲ, ಬೊಗಳೋ ನಿಮ್ಮಪ್ಪಂಗೆ. ಮತ್ತೆ ಒದೆಯಲು ನವೀನ್ ಕಾಲೆತ್ತಿದ್ದನ್ನು ಹಿಡಿದುಕೊಂಡು, ನವೀನ, ನನ್ನ ಕ್ಷಮಿಸ್ಬಿಡು, ಅವಳು ನಿಮ್ಮನೆ ಹುಡುಗಿ ಅಂತ ಗೊತ್ತಿರಲಿಲ್ಲ ಅಂತ ರಾಜೇಶ್ ಹೇಳ್ದ. ನಮ್ಮನೆ ಹುಡುಗಿ ಅಂತ ಗೊತ್ತಾಗಿದ್ರೆ ಅವಳು ತಂಟೆಗೆ ಬರ್ತಿರ್ಲಿಲ್ವಾ? ಮಗನೇ, ಯಾರ ಮನೇಲಾದ್ರೇನು, ಹೆಣ್ಮಕ್ಳೇ ಕಿರುಚಿದ್ದ ನವೀನ್. ನಮ್ಮಪ್ಪ ಸಂಸ್ಕಾರ ಕಲಿಸಿದ್ನ ಕೇಳಿದ್ನಲ್ಲ ನಿಮ್ಮಪ್ಪ, ಬೊಗಳೋ ಅವನು ಕಲಿಸಿರೋ ಸಂಸ್ಕಾರ ಎಂಥದ್ದು ಅಂತ ಎಂದ ನವೀನ್ ಕೋಪದಲ್ಲಿ ಏಕವಚನ ಬಂದಿತ್ತು. ಜಾತ್ರೆಯಿಂದ ಇವತ್ತಿನವರೆಗೂ ನಡೆದಿದ್ದನ್ನೆಲ್ಲ ಅಳುಕುತ್ತಲೇ ಹೇಳಿದ್ದ ರಾಜೇಶ್. ತಾನೆಷ್ಟೇ ರೌಡಿ ಥರ ತೋನಿಸಿಕೊಂಡ್ರೂ ನವೀನನ ಸಿಟ್ಟು ಎಂಥದ್ದು ಎಂಬುದು ಅರಿವಿದ್ದರಿಂದ ತನ್ನ ಪೌರುಷವನ್ನು ಅವನೆದುರು ತೋರಿಸಲು ಹೋಗದೆ, ಅವನು ಯಾವ ಲೆವೆಲ್ಗೆ ಬೇಕಾದರೂ ಹೋಗುವಂಥ ಮೆಂಟ್ಲು, ಎಷ್ಟು ಒಳ್ಳೆಯವನು ಅಷ್ಟೇ ಕೆಟ್ಟವನು ಅಂದ್ಕೊಂಡು ಆಗಬೇಕಿದ್ದಿದ್ದೆ. ನಿನ್ನ ತಂಗಿಯಾಗಿ ಹುಟ್ಟಿದ ತಪ್ಪಿಗೆ ನನಗೆ ಇಂಥದ್ದೆಲ್ಲ ಛೇ ಎನ್ನುತ್ತಾ ಅಳುತ್ತಾ ಒಳಗೋಡಿದಳು ರಜನಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.